ವೆಲ್ಕಮ್ ಬ್ಯಾಕ್. ಹುಷಾರಿಲ್ಲ ಅಂತಂದ್ರೆ ರಂಜಿತ್, ನಾವು ಈ ಔಷಧಿಗಳನ್ನ ತಗೊಳ್ತೀವಿ. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ ಅಂತಂದ್ರೆ ಈ ಕ್ಯಾನ್ಸರ್ಗಿರುವಂತ ಔಷಧಿ ಕೂಡ ಡೂಪ್ಲಿಕೇಟ್, ಫೇಕ್ ಔಷಧಿಗಳು, ನಕಲಿ ಔಷಧಿಗಳು ರಾಜ್ಯದಲ್ಲಿ ಇಂಥ ಒಂದಷ್ಟು ಜಾಲ ಪತ್ತೆಯಾಗಿದೆ. ನಕಲಿ ಔಷಧಗಳ ಕಂಟಕ ಈಗ ರಾಜ್ಯಕ್ಕೆ 6 ವರ್ಷದಲ್ಲಿ 98 NSQ ಔಷಧಿ ಪತ್ತೆಯಾಗಿದೆ. ಪ್ರಾಮಾಣಿಕ ಗುಣಮಟ್ಟ ಅಲ್ಲದೆ ಇರುವಂತಹ ಔಷಧಿ. ಇದರ ತಗೊಂಡ ಪರಿಸ್ಥಿತಿ ಏನಾಗಬಹುದು? ಮಾತ್ರೆ ಹಾಗೂ ಸಿರಪ್ಗಳೇ ಇದರಲ್ಲಿ ಹೆಚ್ಚು ಪತ್ತೆಯಾಗಿರೋದು. ನಕಲಿ ಔಷಧ ನೀಡಿದ್ದಂತ 26 ಔಷಧಿ ಕಂಪನಿ, ಕೇವಲ 6 ಔಷಧಿ ಕಂಪನಿ ವಿರುದ್ಧ ಮಾತ್ರ ಈಗ ಕ್ರಮ ಆಗಿರೋದು. ಅಧಿಕಾರಿಗಳ ನಿರ್ಲಕ್ಷ್ಯ ಕೂಡ ಇದರಲ್ಲಿ ಬಯಲಾಗ್ತಾ ಇದೆ. 26 ಔಷಧಿ ಕಂಪನಿಗಳಿದೆ, ಅದರಲ್ಲಿ 6 ಕಂಪನಿ ವಿರುದ್ಧ ಮಾತ್ರ ಕ್ರಮ ಅಂತಂದ್ರೆ ಉಳಿದ 20 ಕಂಪನಿಗಳು ಹಾಗಾದ್ರೆ ಏನ್ ಮಾಡಿದೆ? 78 ಕೋಟಿ ಮೌಲ್ಯದ ಔಷಧಿ, ಅದೆಲ್ಲವನ್ನೂ ಕೂಡ ಮಣ್ಣುಪಾಲು. ಅವಧಿ ಮೀರಿದ ಹಿನ್ನೆಲೆ ಔಷಧಿಗಳನ್ನ ನಾಶ ಮಾಡಿದ್ದಾರೆ. ರಾಜ್ಯ ಸರ್ಕಾರದ ಬೊಕ್ಕಸಕ್ಕೆ ಅಪಾರ ನಷ್ಟ ಆಗಿದೆ. ಇದರಿಂದ ಕಳಪೆ ಔಷಧಿಗಳೇ ಈಗ ರಾಜ್ಯದಲ್ಲಿ ಓಡಾಡ್ತಾ ಇದೆ. ಅನೇಕ ಕಡೆಗಳಲ್ಲಿ ಇಂಥದ್ದೇ ಒಂದಷ್ಟು ಹಬ್ಬ ಮಾಡ್ಕೊಂಡಿದ್ದಾರೆ. ಹಳೆ ಎಕ್ಸ್ಪೈರಿ ಆಗಿರುವಂತಹ ಈ ಔಷಧಿಗಳಿಗೆ ಹೊಸ ಲೇಬಲಿಂಗ್ ಮಾಡಿ ಅದನ್ನು ಕೂಡ ಮಾರಾಟ ಮಾಡುವಂತಹ ಜಾಲ ಒಂದು ಕಡೆಯಾದ್ರೆ, ಮತ್ತೊಂದು ಕಡೆಯಲ್ಲಿ ಈ ಅವಧಿ ಮೀರಿರುವಂತಹ ಒಂದಷ್ಟು ಔಷಧಿಗಳಾಗಿರ್ಬೋದು, ಅದರ ಜೊತೆಯಲ್ಲಿ ನಕಲಿ ಔಷಧಿಗಳಾಗಿರ್ಬೋದು, ಇದರ ಕಂಟಕ ಕೂಡ ರಾಜ್ಯದಲ್ಲಿ ಇದೆ. ಈಗ 6 ಔಷಧಿ ಕಂಪನಿಗಳ ವಿರುದ್ಧ ಕ್ರಮ ಆಗಿದೆ. ಉಳಿದಂತಹ ಔಷಧಿ ಕಂಪನಿಗಳ ವಿರುದ್ಧ ಕ್ರಮ ಯಾಕಾಗಿಲ್ಲ ಅನ್ನೋ ಪ್ರಶ್ನೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಚರಣ್. ಗಮನಿಸ್ತಾ ಇದೀವಿ, 26 ಕಂಪನಿಗಳು ಇಲ್ಲಿ ಫೇಕ್, ಡೂಪ್ಲಿಕೇಟ್, ಎಕ್ಸ್ಪೈರಿ ಪ್ರಾಡಕ್ಟ್ ಎಲ್ಲವನ್ನೂ ಕೂಡ ಕೊಡ್ತಾ ಇದ್ರು. ಆದ್ರೆ 6 ಕಂಪನಿ ಮಾತ್ರ ಈಗ ಅದರ ವಿರುದ್ಧ ಕ್ರಮ ಆಗಿರೋದು ಅದ್ಯಾಕೆ ಅನ್ನುವಂತ ಒಂದು ಪ್ರಶ್ನೆ. ಅದರ ಜೊತೆಯಲ್ಲಿ ಈ ಎಲ್ಲಾ ಜಾಲವನ್ನ ಕಂಟ್ರೋಲ್ ಮಾಡುವಂತ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಏನ್ ಕ್ರಮ ತಗೊಳುತ್ತೆ ಅನ್ನುವಂತ ಪ್ರಶ್ನೆ ಇದೆ. ಡೀಟೇಲ್ಸ್ ಏನಿದೆ? ಅಶ್ವಿನಿ, ಪ್ರಮುಖವಾಗಿ ರಾಜ್ಯದಲ್ಲಿ ಸರಬರಾಜಾಗುವಂತಹ ಸರ್ಕಾರಿ ಆಸ್ಪತ್ರೆಗಳಾಗಿರ್ಬೋದು, ಸರ್ಕಾರಿ ಮೆಡಿಕಲ್ಗಳಾಗಿರ್ಬೋದು, ಇಲ್ಲಿ ಸರಬರಾಜಾಗುವಂತಹ ಔಷಧಿಗಳೇನಿದೆ ಅವುಗಳಲ್ಲಿ ಸುಮಾರು 98 ಔಷಧಿಗಳು ಕಳೆದ 4 ವರ್ಷಗಳಲ್ಲಿ ನಕಲಿ ಅನ್ನುವಂಥದ್ದು ಪತ್ತೆ ಆಗಿರುವಂಥದ್ದು. KSMSCL ನ ಪ್ರಯೋಗಾಲಯದಲ್ಲಿ ಇದನ್ನ ಪರೀಕ್ಷೆ ಮಾಡಿದಂತಹ ಸಂದರ್ಭದಲ್ಲಿ ಆ ಔಷಧಿಗಳು ನಕಲಿ ಆಗಿರುವ ಬಗ್ಗೆ ಕೂಡ ಮಾಹಿತಿ ಲಭ್ಯ ಆಗ್ತಾ ಇರುವಂತದ್ದು. ಪ್ರಮುಖವಾಗಿ ಔಷಧಿಗಳನ್ನ KSMSCL ಖರೀದಿ ಮಾಡಬೇಕಂತ ಹೇಳಿದ್ರೆ ಅದನ್ನ ಟೆಂಡರ್ ಮೂಲಕ ಖರೀದಿ ಮಾಡಲಾಗುತ್ತೆ. ಪ್ರತಿಷ್ಠಿತ ಒಂದಿಷ್ಟು ಕಂಪನಿಗಳು ಕೂಡ ಆ ಒಂದು ಟೆಂಡರ್ ನಲ್ಲಿ ಭಾಗಿಯಾಗುತ್ತೆ. ಅದರಲ್ಲೂ ಬೇರೆ ಬೇರೆ ರಾಜ್ಯದ ಕಂಪನಿಗಳು ನಮ್ಮ ರಾಜ್ಯಕ್ಕೆ, ಕರ್ನಾಟಕ ರಾಜ್ಯಕ್ಕೆ ಔಷಧಿಯನ್ನ ಸರಬರಾಜು ಮಾಡೋದಕ್ಕೆ ನಿರ್ಧಾರವನ್ನ ಕೂಡ ಮಾಡುತ್ತೆ. ಯಾವ ಕಂಪನಿಗಳು ಕಡಿಮೆ ದರವನ್ನ ನೀಡುತ್ತೋ ಆ ಒಂದು ಆಧಾರದ ಮೇಲೆಗೆ ಆ ಒಂದು ಕಂಪನಿಗಳಿಗೆ ಟೆಂಡರ್ ಅನ್ನ ಕೂಡ ನೀಡಲಾಗುತ್ತೆ. ಅವರಿಗೆ ಒಂದಿಷ್ಟು ಔಷಧಿಗಳನ್ನ ತಮಗೆ ರಾಜ್ಯ ಸರ್ಕಾರಕ್ಕೆ ಯಾವೆಲ್ಲ ಔಷಧಿಗಳ ಅಗತ್ಯ ಇದೆ ಅದರ ಆಧಾರದ ಮೇಲೆಗೆ ಟೆಂಡರ್ ಮೂಲಕ ಅವುಗಳನ್ನ ಖರೀದಿ ಮಾಡಲಾಗುತ್ತೆ. ಅದರಲ್ಲಿ ಪ್ರಮುಖವಾಗಿ ಹಿಮಾಚಲ ಪ್ರದೇಶದಿಂದ ಒಂದಿಷ್ಟು ಕಂಪನಿಗಳು ಹೆಚ್ಚಾಗಿ ರಾಜ್ಯ ಸರ್ಕಾರಕ್ಕೆ, ರಾಜ್ಯದ KSMSCL ಏನಿದೆ ಅದಕ್ಕೆ ಔಷಧಿಗಳನ್ನ ಸರಬರಾಜು ಮಾಡುವಂತಹ ಕೆಲಸವನ್ನ ಮಾಡ್ತಾ ಇತ್ತು. ಅದರಲ್ಲಿ ಅತಿ ಹೆಚ್ಚು ಸುಮಾರು 16ಕ್ಕೂ ಹೆಚ್ಚು ಕಂಪನಿಗಳು ಇದೀಗ ಕಳಪೆ ಔಷಧಿಗಳನ್ನ ಪೂರೈಕೆ ಮಾಡಿರುವಂತದ್ದು ಪತ್ತೆ ಆಗಿರುವಂತದ್ದು ಕಳೆದ 4 ವರ್ಷಗಳಿಂದ. ಅಂತ ಹೇಳಿದ್ರೆ 2021ರಿಂದ 2025ರವರೆಗೆ ಈ ಒಂದು 98 ಮಾದರಿಯ ಔಷಧಿಗಳೇನಿದೆ ಸಂಪೂರ್ಣವಾಗಿ ಕಳಪೆ ಆಗಿರುವಂತದ್ದು ಸದ್ಯ ಪತ್ತೆ ಆಗ್ತಾ ಇರುವಂತದ್ದು. ಅದರ ಜೊತೆಗೆ ಒಂದಿಷ್ಟು KSMSCL ನ ಅಧಿಕಾರಿಗಳು ಕೂಡ ನಿರ್ಲಕ್ಷ್ಯದಿಂದಾಗಿ ಔಷಧಿಗಳ ಸರಬರಾಜು ಉಗ್ರಾಣಗಳಿಂದ ಆಸ್ಪತ್ರೆಗಳಿಗೆ ಆಗಬೇಕಾಗುತ್ತೆ. ಬೃಹತ್ತಾಕಾರದ ಉಗ್ರಾಣ ಏನಿದೆ ಅವುಗಳು KSMSCL ಮೂಲಕ ಅವುಗಳನ್ನ ಪರಿಶೀಲನೆ ನಡೆಸಿ ಅವುಗಳನ್ನ ಬೇರೆ ಬೇರೆ ಆಸ್ಪತ್ರೆಗಳ ದಾಸ್ತಾನುಗಳಿಗೆ ಕಳಿಸಲಾಗುತ್ತೆ. ಆದ್ರೆ ಈ ಒಂದು ದಾಸ್ತಾನುಗಳಿಗೆ ಪ್ರಯೋಗಾಲಯದಲ್ಲಿ ಕಳಿಸುವಂತಹ ಸಂದರ್ಭದಲ್ಲಿ ವಿಳಂಬ ಆಗೋದ್ರಿಂದಾಗಿ ಆ ಔಷಧಿಗಳು ಸಂಪೂರ್ಣವಾಗಿ ಆಸ್ಪತ್ರೆ ಸೇರುವಷ್ಟರ ಹೊತ್ತಿಗೆ ಸಂಪೂರ್ಣವಾಗಿ ಅವಧಿಯನ್ನ ಮೀರಿಕೊಂಡಿರುತ್ತೆ. ಇದರಿಂದಾಗಿ ಕಳೆದ 4 ವರ್ಷಗಳಲ್ಲಿ ಅಂತ ಹೇಳಿದ್ರೆ 2021ರಿಂದ 2025ರ ಹೊತ್ತಿಗೆ ಸುಮಾರು 75 ಕೋಟಿಯಷ್ಟು ಮೌಲ್ಯದ ಔಷಧಿಗಳು ಸಂಪೂರ್ಣವಾಗಿ ನಾಶ ಆಗಿರುವಂತದ್ದು. ಇದರಿಂದ ರಾಜ್ಯ ಸರ್ಕಾರದ ಬೊಕ್ಕಸ ಏನಿದೆ ಅದಕ್ಕೆ ಕೂಡ ನಷ್ಟ ಆಗಿರುವಂತದ್ದು. ಇನ್ನು ಕಾನೂನು ಮೀರಿ ಅಥವಾ ಕಳಪೆ ಔಷಧಿಗಳನ್ನ ಕೊಟ್ಟಿರುವಂತಹ ಸುಮಾರು 26 ಕಂಪನಿಗಳೇನಿದೆ ಅವುಗಳನ್ನ, ಅದರಲ್ಲಿ 15 ಕಂಪನಿಗಳನ್ನ ಬ್ಲಾಕ್ ಲಿಸ್ಟ್ ಮಾಡಲಾಗಿದೆ. ಅದರ ಜೊತೆಗೆ 6 ಕಂಪನಿಗಳನ್ನ ಕಾನೂನು ಕ್ರಮವನ್ನ ತೆಗೆದುಕೊಳ್ಳುವಂತಹ ಕೆಲಸವನ್ನ ಮಾಡಿರುವಂತದ್ದು. ಇನ್ನು ಪ್ರಮುಖವಾಗಿ ಸರ್ಕಾರ ಈ ಒಂದು ನಿಯಮವನ್ನ ಜಾರಿ ಮಾಡಬೇಕು ಅಂತ ಹೇಳಿದ್ರೆ ಅದಕ್ಕೆ ಒಂದಿಷ್ಟು ಪ್ರಕ್ರಿಯೆಗಳು ಇರೋದ್ರಿಂದಾಗಿ ಆ ಒಂದು ಪ್ರಕ್ರಿಯೆಯಲ್ಲಿ ವಿಳಂಬ ಆಗುತ್ತೆ. ಇದಕ್ಕೆ ಪ್ರಮುಖವಾಗಿ ಕಾರಣ ಆಗ್ತಾ ಇರುವಂತದ್ದು KSMSCL ನಲ್ಲಿ ಒಂದಿಷ್ಟು ನಿರ್ದಿಷ್ಟವಾದಂತಹ ಹಿಡಿತ, ಅದರ ಜೊತೆಗೆ KSMSCL ನಲ್ಲಿ ನಿರ್ದಿಷ್ಟವಾದಂತಹ ಅಧಿಕಾರಿಗಳು ಇಲ್ಲದಿರುವಂತಹ ಒಂದು ಸಮಸ್ಯೆ ಏನಿದೆ ಇದರಿಂದಾಗಿ ಒಂದಿಷ್ಟು ಸಮಸ್ಯೆಯನ್ನ ಎದುರಿಸುತ್ತಿರುವಂತದ್ದು. ಕಳಪೆ ಔಷಧಿಗಳನ್ನ ಪೂರೈಕೆ ಮಾಡಿದಂತಹ ಕಂಪನಿಗಳ ವಿರುದ್ಧ ಕ್ರಮವನ್ನ ತೆಗೆದುಕೊಳ್ಳಿಕ್ಕೆ ಒಂದಿಷ್ಟು ಸಮಸ್ಯೆಗಳು ಕೂಡ ಇದೀಗ ಎದುರಾಗಿರುವಂತದ್ದು. ಅಶ್ವಿನಿ, ಆಲ್ ರೈಟ್ ಚರಣ್, ಥ್ಯಾಂಕ್ ಯು ಡೀಟೇಲ್ಸ್ಗೆ.